ಸಾಕಾಣಿಕೆ ಪದ್ಧತಿ. ಇದು ಮೆಟ್ಲು ಊರಿಗೆ ಹತ್ಕೊಂಡು ಹೋಗೋದು. ಇದು ಸ್ವತಃ ನಾನೇ ಮಾಡ್ಕೊಂಡಿರೋದು ಸ್ವಂತ. ನೋಡಿ 3-4 ಸೈಜು 6 ಪೆಟ್ಟಿ ತಗೊಂಡಿದ್ದೀನಿ. 4 ಕಡೆಗೆ 3 ಪಾನ್ ಮಾಡಿದ್ದೀನಿ ರಿಪೀಸು. ಮಾಮೂಲಿ 1 ಕಾಲು 2 ರಿಪೀಸನ್ನು ಮೊಳೆ ತಗೊಂಡು ಹೊಡೆದು ಕ್ಲೀನಾಗಿ ಕೆಳಗಡೆ ಇಟ್ಕೆ ಮಡಗಿದ್ದೀನಿ. 2 ಇಟ್ಕೆ ಮಡಗಿದ್ದೀನಿ. ಸಿಮೆಂಟ್ ಇಟ್ಕೆ ಕೆಳಗಡೆ ನೋಡಿ, ಕೆಳಗಡೆ ಇಟ್ಕೆ ಮಡಗಿದ್ದೀನಿ. ಇಟ್ಕೆ ಮೇಲೆ ಆ ಪಿಕ್ಕೆ ಕ್ಲೀನಾಗಿ ಇಟ್ಕೋತಾರೆ. ಅರ್ಧ ಇಂಚು ರಿಪೀಸನ್ನು ಬಿಟ್ಟು ಹೊಡೆದಿದೆ. ಅರ್ಧ ಇಂಚು ಬಿಟ್ಟು ಹೊಡೆದಿದ್ದೀನಿ. ಕ್ಲೀನಾಗಿ ಗಿಕ್ಕೆ ಏನೇ ಇಕ್ಕಿದ್ರೂ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಇದನ್ನು ಯಾಕೆ ಅಂತಂದರೆ ಮರಿ ಗಲೀಜಾಗಲ್ಲ. ಮತ್ತು ಅದು ಉಚ್ಚೆ ನೈಟೆಲ್ಲ ಕೂಡಾಕ್ದಾಗ ಉಚ್ಚೆ ಹೋದ್ರು ಅದು ಎಲ್ಲ ಮೈಗೆಲ್ಲ ಇಂಟದೇ ಇರಲಿ ಅಂತ ಇದು ಮಾಡಿರೋದು. ಇದು ಸ್ವತಃ ನಾನೇ ಮಾಡ್ಕೊಂಡಿರೋದು. ಈ ಕಂಬಿಗಳನ್ನೆಲ್ಲ ನಮ್ಮ ಮನೇಲಿ ಹಳೆದೇ ಇತ್ತು, ಅದನ್ನೇ ಉಪಯೋಗಿಸಿರೋದು. ಇವತ್ತೆಲ್ಲ ಇದಕ್ಕೆ ಖರ್ಚು ಕಾಸ್ಟು ಹೈಯೆಸ್ಟೇನೂ ಆಗಿಲ್ಲ. ಇವತ್ತೆಲ್ಲ ಒಂದು 6,000-6,500 ರೂಪಾಯಿ ಆಗಿದೆ ಅಷ್ಟೇ. 6,000-6,500 ರೂಪಾಯಿ ಮಿನಿಮಮ್ 20-25 ಮರಿ ಹಚ್ಕಟ್ಟಕ್ಕೆ ಸಾಕ್ಬೋದು. ಇಲ್ಲಿ ಪುನಃ ಇನ್ನೂ ಈ ಕಡೆ ಖಾಲಿ ಜಾಗ ಇದೆ, ಅದನ್ನು ಇಲ್ಲಿ ಮಾಡಿಬಿಟ್ಟು ಇನ್ನೊಂದು 20 ಮರಿ ಹಾಕ್ಬೇಕು ಅಂತ ಮಾಡಿದ್ದೀನಿ. ಈಗ ಫಸ್ಟ್ ಕ್ಲಾಸ್ ಈ ಥರ ಮಾಡ್ಕೊಂಡ್ರೆ ನೀವು ಕಡಿಮೆ ಕಾಸ್ಟು, ಅತಿ ಹೆಚ್ಚಾಗಿ ನೀವು ಬಂಡವಾಳ ಹಾಕಿ ಮಾಡೋ ಅಂಥದ್ದು ಏನಿಲ್ಲ. ಕಡಿಮೆ ಕಾಸ್ಟಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಏನಾದ್ರು ಇದ್ದರೂ ಫೋನ್ ಮಾಡಿ ಬೇಕಾರೆ ನನ್ನ ನಂಬರು 9900929155.